ಪಾಂಡವಪುರ ಪಟ್ಟಣ ಹಾಗೂ ತಾಲೂಕಿನ ವಿವಿಧೆಡೆ ಗಾಂಜಾ, ಇಸ್ಪೀಟ್, ಮಡ್ಕ, ಕೇರಳ ಲಾಟರಿ ಸೇರಿದಂತೆ ಇತರೆ ಜೂಜಾಟಗಳು ಹೆಚ್ಚಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದ್ದು, ಇದರಿಂದ ತಾಲೂಕಿಗೆ ಕೆಟ್ಟ ಹೆಸರು ಬರುತ್ತಿದೆ ಎಂದು ತಿಳಿಸಿದ ಮೇಲ್ಕೋಟೆ ಶಾಸಕ ದರ್ಶನ್ ಪುಟ್ಟಣೆ ಅವರು, ಪೊಲೀಸರು ಮತ್ತು ಅಬಕಾರಿ ಪೊಲೀಸರು ಯಾರ ಮುಲಾಜಿಗೂ ಒಳಗಾಗದೆ, ದಂಧೆಗೆ ಕಡಿವಾಣ ಹಾಕಿ, ಯಾರ ಪ್ರಭಾವಕ್ಕೂ ಒಳಗಾಗದೆ ಅವರನ್ನು ಜೈಲಿಗೆ ಕಳಿಸಿ ಎಂದು ಕಟ್ಟಾಜ್ಞೆ ಮಾಡಿದರು. ಪಾಂಡವಪುರ ಪಟ್ಟಣ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಕರ್ನಾಟಕ ಅಭಿವೃದ್ಧಿ ತ್ರೈಮಾಸಿಕ ಪ್ರಗತಿ ಪರಿಶೀಲನೆ ಸಭೆ ಕೆಡಿಪಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಇತ್ತೀಚೆಗೆ ಮಡ್ಕ ಮತ್ತು ಜೂಜಾಟ, ಇತರ ಜೂಜಾಟಗಳು ಹೆಚ್ಚಾಗಿದೆ. ಅದರ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ಅವರು ಸೂಚಿಸಿದರು. ಬಹುಬೆಳೆ ಸಾವಯವ ಕೃಷಿ ತೋಟಗಾರಿಕೆ ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳ ಜೊತೆಗೂಡಿ ಸಾಧ್ಯವಾದಷ್ಟು ಬಹುಬೆಳೆ ಬೆಳೆಯುವಂತೆ ರೈತರಿಗೆ ಜಾಗೃತಿ ಮೂಡಿಸಬೇಕು. ಕನಿಷ್ಠ ಪ್ರತಿ ಗ್ರಾಮಗಳಲ್ಲಿ ಒಬ್ಬ ರೈತನಾದರೂ ಬಹುಬೆಳೆ ಪದ್ಧತಿಯನ್ನು ಅಳವಡಿಸುವಂತೆ ಕ್ರಮ ವಹಿಸಬೇಕು. ಹೊರ ರೋಗಿಗಳು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಪಟ್ಟಣ ವಿಭಾಗೀಯ ಆಸ್ಪತ್ರೆಗೆ ನಿತ್ಯ ಸುಮಾರು 600 ರೋಗಿಗಳು ಹೆಚ್ಚು ಚಿಕಿತ್ಸೆ ಮಾಡುತ್ತಿದ್ದಾರೆ. ಇದರ ನಿರ್ವಹಣೆ ಯಾವ ರೀತಿ ಮಾಡುತ್ತಿದ್ದರೆ, ತಾಲೂಕಿನ ಪ್ರಾಥಮಿಕ ಆರೋಗ್ಯ ವೈದ್ಯರ ಕೊರತೆ ಇದ್ದರೆ ತಕ್ಷಣ ಮಾಹಿತಿ ನೀಡಿದರೆ ಅಗತ್ಯ ಕ್ರಮ ವಹಿಸಲಾಗುವುದು ಎಂದು ಶಾಸಕ ದರ್ಶನ್ ಪುಟ್ಟಣೆಯ THO ಅರವಿಂದ್ ಅವರಿಗೆ ತಿಳಿಸಿದರು. ಇದೇ ವೇಳೆ ಕೃಷಿ, ಆರೋಗ್ಯ, ಪಶು, ಅರಣ್ಯ, ಮೀನುಗಾರಿಕೆ, ಶಿಕ್ಷಣ ಸೇರಿದಂತೆ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಸಲಾಯಿತು. ಸಭೆಯಲ್ಲಿ ಆಡಳಿತಾಧಿಕಾರಿ ರೂಪಶ್ರೀ, ತಹಶೀಲ್ದಾರ್ ಎಸ್ ಸಂತೋಷ್, ಇಒ MS ವೀಣಾ, ಗ್ಯಾರಂಟಿ ಯೋಜನೆಗಳ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ H ಕೃಷ್ಣೇಗೌಡ ಇತರರಿದ್ದರು. ಗಾಂಜಾ ಕೈಗೆ ಈಸಿಯಾಗಿ ಸಿಗ್ತಾ ಇದೆ. ಇಬ್ರು ಸೇರ್ಕೊಂಡು ಗಾಂಜಾ ಇಲ್ಲಿ ಎಲ್ಲ ಎದುರಿಸಿ ಯಾರ್ಯಾರು ಗಾಂಜಾ ಮಾಡ್ತಾವೆ ಅನ್ನೋದು ಅವ್ರಿಗೆ ಎಲ್ಲಿಂದ ಬರ್ತಾ ಇದೆ ಅಂತೇಳಿ ಕಟ್ ಮಾಡಿ ಒಂದು ಕಡೆಯಿಂದ ಯಾವುದೇ ಗಾಂಜಾ ಒಂದೇ ಅಂತಲ್ಲ, ಬೇರೆ ಬೇರೆ ಡ್ರಗ್ಸ್ ಎಲ್ಲ ಎಲ್ಲ ಡ್ರಗ್ಸ್ ಕೆಬಿ ಇಶ್ಯೂಸ್ ಜಾಸ್ತಿ ಆಯ್ತಾ ಇದೆ. ಹೊರಬಿಡು ನಾವು 4 ಕಡೆ ಕಾರ್ಯಾಗಾರ ಮಾಡಿದ್ವಿ. ಒಂದು ವಿಜ್ಞಾನ ಪ್ರಯೋಗ ಕಾರ್ಯಕ್ರಮವನ್ನು ಮಾಡಿದ್ವಿ. 4 ಕೇಂದ್ರದಲ್ಲಿ 4 ಕಡೆ ಕಾರ್ಯಾಗಾರ ಮಾಡಿದ್ವಿ. ಈಗ ಈ ಸರಿ 222 ಮಕ್ಕಳು ಮಾತ್ರ ಎಲಿಜಿಬಲ್ ನಾವು ಫೇಲ್ ಆಗಿ ಸರ್. ಈ ಸಾರಿ 222 ಮಕ್ಕಳು ಸರ್ಕಾರಿ ಶಾಲೆ ಅನುದಾನಕ್ಕೆ 2226 ಲಾಸ್ಟ್ ಇಯರ್ ತಾಲೂಕಿನ ಬಂದಂತ 61% ಇದೆ. ಈ ಸಾರಿ ಪ್ರಿಪೇರ್ಡ್ ಎಕ್ಸಾಮ್ 88%. ಮತ್ತೆ ತಪಾಸಣೆ ಪ್ರಶ್ನೆ ಮಾಡಿ ಸರ್. ತಾಲೂಕಿನ ಎಲ್ಲ PSCಗಳು ಕೂಡ ಕಾಯಿ ಕಾರ್ಡ್ ಕೊಡ್ತಾ ಇದ್ದೀವಿ. ಮತ್ತೆ ತಾಲೂಕಿನ ತಪಾಸಣೆ ಎಲ್ಲ 100% DSCಗೆ ತಪಾಸಣೆ ಆಗ್ತಾ ಇದೆ. ಮತ್ತು ಕುಡಿಯುವ ನೀರಿನ ನಿರೀಕ್ಷೆ ಸರ್. ತಾಲೂಕಿನ ವ್ಯಾಪ್ತಿಗಳು ಆರೋಗ್ಯ ಸಮಸ್ಯೆಗಳು ಸಮುದಾಯ ಪ್ರತಿ ಗ್ರಾಮದಲ್ಲೂ ಕೂಡ ವಾಟರ್ ಶಾಂಪಲ್ ಮಾಡಿ ಸರ್.
342 ಒಂದು ಡಿಗ್ರಿ ಕಾಂಪೋಸ್ಟ್ ಇದೆ. 342 ಕೂಡ ಒಂದ್ಸಲ ಕಾರ್ಯ ಮಾಡಿ ಎಲ್ಲ ಕಡೆ ಕೂಡ ರಾಷ್ಟ್ರ ಸ್ಯಾಂಪಲ್ ಆಗಿದೆ. ಮತ್ತು ನೆಕ್ಸ್ಟ್ ಕ್ವಶನ್ ಡಯಾಲಿಸಿಸ್ ಬಗ್ಗೆ ಡಯಾಲಿಸಿಸ್ ಸಮಸ್ಯೆ ಸರ್. ಮತ್ತು HIV ತಂಬಾಕು ಸೇವನೆ ಮೊದಲನೇ ಕಾಯಿಲೆ ಬಗ್ಗೆ ಅವೇರ್ನೆಸ್ಗಳಿರಬೇಕು ಸರ್. ನಾವು ತಾಲೂಕಿನ ಎಲ್ಲ ಕಾಲೇಜು ಸ್ಕೂಲ್ಗಳು ಮತ್ತು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾಕೆ ಹೋಗಿದ್ದಾರೆ? ಯಾವ ಒಂದು ಮೀಟಿಂಗ್ ಅಲ್ಲೂ ಒಂದು ಸದಿನೂ ಬರಲ್ಲ. ಯಾಕೆ? ಅದರಲ್ಲಿ ನಾವು ಈಗಾಗಲೇ 20,734 ವರ್ಷಗಳಿಗೆ ರಾಷ್ಟ್ರಕ್ಕೆ ಮಾಡಿದ್ದೀವಿ. ಲಸಿಕೆಗಳು ಅಂದರೆ ಮುಖ್ಯವಾಗಿ ಹಸುಗಳಲ್ಲಿ ಕಾಲುಬಾಯಿ ಜ್ವರ ಮತ್ತು ಚರ್ಮಗಂಟು ರೋಗ ಬರುತ್ತೆ. ಅದರಲ್ಲಿ 2 ವರ್ಷದಲ್ಲಿ ಕಾಲುಬಾಯಿ ಜ್ವರ 76,000 ರಾಷ್ಟ್ರಗಳಿಗೆ 16,000 ಹಾಕಿದ್ದೀವಿ. ಮತ್ತು ಚರ್ಮಗಂಟು ರೋಗದ್ದು 46,500 ಹಾಕಿದ್ದೀವಿ. ಮತ್ತು ಕದ್ದು ರೋಗ ಅಂತ ಒಂದು ಕಾಯಿಲೆ ಬರುತ್ತೆ. ಇದು ತುಂಬ ಕಾಯಿಲೆ ಅಂದರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡೋ ಕಾಯಿಲೆ. ಆ ಕಾಯಿಲೆ ಬರಬಾರದು ಅಂತ ಕರುಗಳಿಂದ ಲಸಿಕೆ ಹಾಕಿ ಅದು 2,756 ಲೀಟರ್ಗಳು ಮಾತ್ರ ಲಸಿಕೆ ಹಾಕಿ ಸರ್. ಇದರಿಗೆ ಕುರಿ ಮತ್ತು ಮೇಕೆಗಳನ್ನು ತಂದರೆ ಕರುಳಿಗೆ ಒಂದು ಟೀಕೆ ಅಂತ ಕಾಯಿಲೆ ಬರುತ್ತೆ. ಅದರಲ್ಲಿ 2 ವರ್ಷದಿಂದ ಕರುಳಿನ ಕಾಯಿಲೆನ 1,17,000 ಕುರಿ ಮತ್ತು ಮೇಕೆಗಳು ಹಾಕಿದ್ದೀವಿ. ಮತ್ತು PPR ಒಂದು ಸುತ್ತ ಹಾಕಿ 61,000 ಕುರಿಗಳ ಮತ್ತು ಮೇಕೆಗಳ ಲಸಿಕೆ ಹಾಕಿದ್ದೀವಿ. ಇದು ಜೊತೆಗೆ ಅನುಗ್ರಹ ಅಂತ ಯೋಜನೆ ಇದೆ ಸರ್. ಒಂದು ಆಕಸ್ಮಿಕ ಕುರಿ ಮತ್ತು ಮೇಕೆ ಮತ್ತು ಹಸುಗಳ ಅನುಭವವಂಥದ್ದು. ಅದರಲ್ಲಿ 331 ಕುರಿ ಮತ್ತು ಮೇಕೆಗಳಿಗೆ ನೋಂದಣಿಯಾಗಿದೆ ನಮಗೆ ಕೊಟ್ಟಿದೆ. ಮತ್ತು ಹಸು ಮತ್ತು ಎಮ್ಮೆಗಳಿಗೆ 136 ಹಸುಗಳು ಹೊಂದಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಂದ ನಮಗೆ ಕಳೆದ ವರ್ಷ ಯಾವುದೇ ಸಹಕಾರಿ ಕ್ರಮಗಳು ಲಸಿಕೆ ಆಗಿರಲಿಲ್ಲ. ಗಾಂಜಾ ಕೈಗೆ ಈಸಿಯಾಗಿ ಸಿಗ್ತಾ ಇದೆ. ಇಬ್ರು ಸೇರ್ಕೊಂಡು ಗಾಂಜಾ ಇಲ್ಲಿ ಇಬ್ರು ಸೇರ್ಕೊಂಡು ಎಲ್ಲ ಎದುರಿಸಿ ಯಾರ್ಯಾರು ಗಾಂಜಾ ಮಾಡ್ತಾವೆ ಅನ್ನೋದು ಮಾಹಿತಿ ಸಿಗ್ತೈತೆ. ಅವ್ರಿಗೆ ಎಲ್ಲಿಂದ ಬರ್ತಾ ಇದೆ ಅಂತೇಳಿ ಕೋರ್ಸ್ಗಳನ್ನ ಕಟ್ ಮಾಡಿ ಒಂದು ಕಡೆಯಿಂದ ಯಾವುದೇ ಗಾಂಜಾ ಒಂದೇ ಅಂತಲ್ಲ, ಬೇರೆ ಬೇರೆ ಡ್ರಗ್ಸ್ ಎಲ್ಲ ಎಲ್ಲ ಡ್ರಗ್ಸ್ ಕೇಸ್ಗಳನ್ನ ಬುಕ್ ಮಾಡಿ ಸರ್. ಅವ್ರಿಗೆ ಅಲ್ಲಿಂದ ಅವ್ರು ನಿಂತ್ರೆ ನಮಗೆ ಎಲ್ಲ ಅಂಗಡಿಗಳು ಹೀಗೆ ಪ್ರತಿಯೊಂದು ಎಣ್ಣೆನ ಸೀಲ್ ಇರ್ತದೆ. ಯಾವ ಬ್ಯಾಚ್ ನಂಬರ್ ಆ ಬ್ಯಾಚ್ ನಂಬರ್ ಕೊಟ್ಟಿದ್ದಾನೆ ಆಯ್ತಲ್ವ. ಸೊ ಈ ಬ್ಯಾಚ್ ನಂಬರ್ ಯಾರು ಹೋಗೈತೆ ಅಂತ ಹೇಳಿದ್ರೆ ಇಲ್ಲೇ ಮಾಡ್ತಿದ್ಯಪ್ಪ ನೀನು ಸಿಗಾರ್ತೀನಿ ಬರೀಬಹುದು. ನಾನು ಹೇಳ್ಕೊಡ್ಬೇಕಲ್ಲ ಗೊತ್ತಿರೋ ವಿಷಯ. APMC ಟ್ರ್ಯಾಕಿಂಗ್ ಗೊತ್ತಿಲ್ಲ ಮಾಡ್ತೀವಿ. ಅಲ್ಲಿಂದ ಪರ್ಚೇಸ್ ಅದೇ ರೀಸನ್ಗೆ ಒಂದು ಕ್ವಶನ್ ಕೇಳ್ತೇನೆ ನಿಮಗೆ. ಯಾವುದೇ ಕಾರಣಕ್ಕೂ ರಾಗಿನ ತಗೊಳ್ಳೋದು, ಅಷ್ಟು ಕಳಪೆ ರಾಗಿ ಒಂದು ಕುದಿರುತ್ತೆ APMCಗೆ. ನಾವು ಇಲ್ಲಿ ಅದೇ ಒಳ್ಳೆ ರಾಗಿನ ಇಲ್ಲಿ ನಾವು APMC ಹಾಕ್ತೀವಿ.
ಅದು ಬೇರೆ ಕಡೆ ಹೋಗ್ತಿದೆ. ಒಂದ್ಸಲಿ ಸರ್ ಹಾಸನ ಮೂಡದಿಂದ ಸರಬರಾಜು ಆಗಿತ್ತು ಸರ್ ನಮ್ಮ ಪಾಲಕ ಅದು ಸ್ವಲ್ಪ ವಿಶೇಷ ಸರ್ ರೈತರಿಂದ ಗುಣಮಟ್ಟದ ಆಹಾರನೇ ಬೇಕು ಅಂತ